ಬರುವಂಥ 24-25 ಫೆಬ್ರವರಿ ಇಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಸಲ ಉತ್ಸವ ಆಗುತ್ತೆ. ದುರ್ಗಾದೇವಿಯ ಉತ್ಸವ ಆಗುತ್ತೆ. ಸೊ ದುರ್ಗಾದೇವಿ ಉತ್ಸವದಲ್ಲಿ ಲಕ್ಷಕ್ಕೂ ಹೆಚ್ಚು ಕುರಿಗಳನ್ನು ಬಲಿ ಕೊಡ್ತಾರೆ. ಸೊ ಕುರಿ ಬಲಿ ಕೊಡುವಂಥದ್ದು ಹಲಾಲ್ ಮೂಲಕ ಕೊಡ್ತಾರೆ. ನಾನು ಹೇಳ್ತೀನಿ, ಎಲ್ಲ ಹಿಂದೂಗಳಿಗೆ ಯಾರು ದೇವಿ ಆರಾಧಕರಿದ್ದೀರಿ, ಯಾರು ಬಲಿ ಕೊಡುವಂಥವ್ರಿದ್ದೀರಿ, ದಯವಿಟ್ಟು ಮುಸ್ಲಿಮರ ಕಡೆಯಿಂದ ಹಲಾಲ್ ಮಾಡಿಸಬೇಡಿ. ಕಲಾಲ್ ಮತ್ತು ಕಾಟಿಕ ಸಮಾಜ ಅಂತನ್ನುವಂಥದ್ದಿದೆ. ಸೊ ಹಿಂದೂಗಳ ಕಡೆಯಿಂದನೇ ಮಾಡಿಸ್ಬೇಕು. ಯಾಕೆಂದರೆ ದುರ್ಗಾದೇವಿ ನಮ್ಮ ದೇವಿ. ನಾವು ದೇವಿಯ ಪ್ರಸಾದವನ್ನು ನಾವು ಇದು ಮಾಡ್ತೀವಿ, ನಾವು ಪೂಜೆ ಮಾಡ್ತೀವಿ. ಸೊ ನಾವು ನೈವೇದ್ಯ ತೋರಿಸ್ತೀವಿ. ಇನ್ನು ಅವ್ರ ಕಡೆಯಿಂದ ಯಾಕೆ, ಮುಸ್ಲಿಮರ ಕಡೆಯಿಂದ ಯಾಕೆ ಇದು ಮಾಡಿಸ್ಬೇಕು? ಹಲಾಲ್ ಇದು ಅವ್ರಿಗೆ ಹಲಾಲ್ ಪದ್ಧತಿ ನಮ್ಮದಲ್ಲ, ಹಿಂದೂಗಳದ್ದಲ್ಲ. ಇದು ಅಶಾಸ್ತ್ರ. ಇದು ಅವೈಜ್ಞಾನಿಕವಾದ್ದು. ಅವ್ರು ಮಾಡ್ಕೊಳ್ಳಿ, ಅವ್ರ ಧರ್ಮದಲ್ಲಿ ನಾವು ಕೈ ಹಾಕೋದು. ಆದರೆ ನಮ್ಮ ದುರ್ಗಾದೇವಿಯ ಜಾತ್ರೆಯಲ್ಲಿ ಅವ್ರ ಕಡೆಯಿಂದ ಹಲಾಲ್ ಮಾಡಿಸ್ಕೊಳ್ಳುವಂಥದ್ದು ಪಾಪ ಆಗುತ್ತೆ, ಶಾಪ ತಟ್ಟತ್ತೆ. ಸೊ ಇದು ಹಿಂದೂ ಸಮಾಜ ಅರ್ಥಕೊಳ್ಬೇಕಿದು. ನಾನು ಎಲ್ಲ ಹಿಂದೂ ಸಮಾಜದ ಮುಖಂಡರಿಗೆ ಒಂದು ಮನವಿ ಮಾಡೋವಿದ್ದೀನಿ. ಶ್ರೀರಾಮ್ ಸೇನೆ ಸಂಘಟನೆಯಿಂದ, ಹಿಂದೂ ಸಂಘಟನೆಗಳಿಂದ ಮನವಿ ಮಾಡ್ತಾ ಇದ್ದೀನಿ. ಇದು ಶೋಭೆ ತರುವಂಥದ್ದಲ್ಲ, ಪಾಪ ಶಾಪ ತಟ್ಟತ್ತೆ, ಅವೈಜ್ಞಾನಿಕ, ಇದು ಅಶಾಸ್ತ್ರ. ಸೊ ಆ ಹಿನ್ನೆಲೆಯಲ್ಲಿ ಹಲಾಲ್ ಮುಕ್ತ ದುರ್ಗಾದೇವಿಯ ಜಾತ್ರೆ ಆಗಬೇಕು ಅಂತನ್ನುವಂಥದ್ದು ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಬರುವಂಥ 24-25 ಫೆಬ್ರವರಿ ಇಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಸಲ ಉತ್ಸವ ಆಗುತ್ತೆ. ದುರ್ಗಾದೇವಿಯ ಉತ್ಸವ ಆಗುತ್ತೆ. ಸೊ ದುರ್ಗಾದೇವಿ ಉತ್ಸವದಲ್ಲಿ ಲಕ್ಷಕ್ಕೂ ಹೆಚ್ಚು ಕುರಿಗಳನ್ನು ಬಲಿ ಕೊಡ್ತಾರೆ. ಸೊ ಕುರಿ ಬಲಿ ಕೊಡುವಂಥದ್ದು ಹಲಾಲ್ ಮೂಲಕ ಕೊಡ್ತಾರೆ. ನಾನು ಹೇಳ್ತೀನಿ, ಎಲ್ಲ ಹಿಂದೂಗಳಿಗೆ ಯಾರು ದೇವಿ ಆರಾಧಕರಿದ್ದೀರಿ, ಯಾರು ಬಲಿ ಕೊಡುವಂಥವ್ರಿದ್ದೀರಿ, ದಯವಿಟ್ಟು ಮುಸ್ಲಿಮರ ಕಡೆಯಿಂದ ಹಲಾಲ್ ಮಾಡಿಸಬೇಡಿ. ಕಲಾಲ್ ಮತ್ತು ಕಾಟಿಕ ಸಮಾಜ ಅಂತನ್ನುವಂಥದ್ದಿದೆ. ಸೊ ಹಿಂದೂಗಳ ಕಡೆಯಿಂದನೇ ಮಾಡಿಸ್ಬೇಕು. ಯಾಕೆಂದರೆ ದುರ್ಗಾದೇವಿ ನಮ್ಮ ದೇವಿ. ನಾವು ದೇವಿಯ ಪ್ರಸಾದವನ್ನು ನಾವು ಇದು ಮಾಡ್ತೀವಿ, ನಾವು ಪೂಜೆ ಮಾಡ್ತೀವಿ. ಸೊ ನಾವು ನೈವೇದ್ಯ ತೋರಿಸ್ತೀವಿ. ಇನ್ನು ಅವ್ರ ಕಡೆಯಿಂದ ಯಾಕೆ, ಮುಸ್ಲಿಮರ ಕಡೆಯಿಂದ ಯಾಕೆ ಇದು ಮಾಡಿಸ್ಬೇಕು? ಹಲಾಲ್ ಇದು ಅವ್ರಿಗೆ ಹಲಾಲ್ ಪದ್ಧತಿ ನಮ್ಮದಲ್ಲ, ಹಿಂದೂಗಳದ್ದಲ್ಲ. ಇದು ಅಶಾಸ್ತ್ರ. ಇದು ಅವೈಜ್ಞಾನಿಕವಾದ್ದು. ಅವ್ರು ಮಾಡ್ಕೊಳ್ಳಿ, ಅವ್ರ ಧರ್ಮದಲ್ಲಿ ನಾವು ಕೈ ಹಾಕೋದು. ಆದರೆ ನಮ್ಮ ದುರ್ಗಾದೇವಿಯ ಜಾತ್ರೆಯಲ್ಲಿ ಅವ್ರ ಕಡೆಯಿಂದ ಹಲಾಲ್ ಮಾಡಿಸ್ಕೊಳ್ಳುವಂಥದ್ದು ಪಾಪ ಆಗುತ್ತೆ, ಶಾಪ ತಟ್ಟತ್ತೆ. ಸೊ ಇದು ಹಿಂದೂ ಸಮಾಜ ಅರ್ಥಕೊಳ್ಬೇಕಿದು. ನಾನು ಎಲ್ಲ ಹಿಂದೂ ಸಮಾಜದ ಮುಖಂಡರಿಗೆ ಒಂದು ಮನವಿ ಮಾಡೋವಿದ್ದೀನಿ. ಶ್ರೀರಾಮ್ ಸೇನೆ ಸಂಘಟನೆಯಿಂದ, ಹಿಂದೂ ಸಂಘಟನೆಗಳಿಂದ ಮನವಿ ಮಾಡ್ತಾ ಇದ್ದೀನಿ. ಇದು ಶೋಭೆ ತರುವಂಥದ್ದಲ್ಲ, ಪಾಪ ಶಾಪ ತಟ್ಟತ್ತೆ, ಅವೈಜ್ಞಾನಿಕ, ಇದು ಅಶಾಸ್ತ್ರ. ಸೊ ಆ ಹಿನ್ನೆಲೆಯಲ್ಲಿ ಹಲಾಲ್ ಮುಕ್ತ ದುರ್ಗಾದೇವಿಯ ಜಾತ್ರೆ ಆಗಬೇಕು ಅಂತನ್ನುವಂಥದ್ದು ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ.